ಆಸ್ತಿಯನ್ನೆಲ್ಲ ನಾವು ಎಲ್ಲರೂ ಮಾರ್ಲಿಕ್ಕೆ ಹೋಗಿಲ್ಲ. ಸ್ವಲ್ಪ ಒಂದು ರಸ್ತೆ ಬೆಳೆಯೋದನ್ನು ಸ್ವಲ್ಪ ಮಾರಿದ್ದಷ್ಟೇ, ಬೇರೆ ಜಾಗ ಹಾಗೆ ಇದೆ. ಒಂದು ಆ ಜಾಗವನ್ನು ಒಂದು ಸದುಪಯೋಗ ಮಾಡಬೇಕು, ಯಾವ್ದು ನಮ್ಮ ಅಜ್ಜನ ಹೆಸರು ಸ್ವಲ್ಪ ಇರಬೇಕು, ಮತ್ತೆ ಎಲ್ಲ ಅಷ್ಟು ಅವರು ಕಷ್ಟಪಟ್ಟು ತೆಗೆದುಕೊಂಡಂಥ ಆಸ್ತಿ ಮನೆ ಎಲ್ಲ ಉಪಯೋಗ ಮಾಡಬೇಕು ಅಂತೇಳಿ ನಾವು ಇದು 2 ಪ್ರಾಜೆಕ್ಟ್ ಹಾಕೊಂಡಿದ್ದೇವೆ. ಒಂದು ಹಿರಿಯರ ಆಶ್ರಯಧಾಮ, ಅದು ಕೃಷ್ಣವೇಣಿ ಅಂದರೆ ನನ್ನ ಅಜ್ಜಿ ಹೆಸರು. ಹಿರಿಯರ ಕೃಷ್ಣವೇಣಿ ಆಶ್ರಯಧಾಮ, ಹಿರಿಯರಿಗೆ ಜ್ಯೇಷ್ಠ ನಾಗರಿಕರಿಗೆ ಇರಲಿಕ್ಕೆ ಅಂತೇಳಿ. ಮತ್ತೊಂದು ಆಯುರ್ವೇದಿಕ್ ಹಾಸ್ಪಿಟಲ್ ಅಂದರೆ ಡೇ ಕೇರ್ ಅಷ್ಟೇ, ಇನ್ಪೇಷಂಟ್ ಇಲ್ಲ. ಅಂದರೆ ಅದು ಹಿರಿಯರಿದ್ದಾಗ ಅವರ ನೋಡ್ಕೊಳ್ಳಿಕ್ಕೆ ಅಂತ ಹತ್ತಿರದಲ್ಲಿ ಆಸ್ಪತ್ರೆ ಅಂತ ಫೆಸಿಲಿಟಿ ಇದ್ರೆ ಅದು ಅದಕ್ಕೆ ಪೂರಕವಾಗಿರುತ್ತೆ ಅಂತ ಹೇಳಿ ಈ ಪ್ರಕಾರ ನಾವು ಪ್ಲಾನ್ ಮಾಡಿದ್ದು. ಮತ್ತೆ ನಾನು ಮತ್ತೊಂದು ಟ್ರಸ್ಟಿ ಹರಿದಾಸ್ ಭಟ್, ಮತ್ತೆ ಇವರು ರಶ್ಮೀಶ್ ಉಪಾಧ್ಯಾಯ ಡಾಕ್ಟರ್, ಇವರು ಆಯುರ್ವೇದಿಕ್ ಸೆಂಟರ್ ಇವರಿಗೆ ಇನ್ಚಾರ್ಜ್ ಆಗಿದ್ದಾರೆ. ಮತ್ತೆ ಈ ಕಡೆ ಇದ್ದವರು ರಮೇಶ್ ಪಿತ್ತಂದಾಯರಿ, ಅವರು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ರಿಟೈರ್ ಆಗಿ ಈಗ ಸ್ವಲ್ಪ ಎಕ್ಸ್ಟೆಂಡರ್ ಅವಧಿಯಲ್ಲಿ ಇದ್ದಾರೆ. ಮತ್ತೆ ಅವರು ಎಲ್ಲ ಮ್ಯಾನೇಜ್ಮೆಂಟ್ ವಹಿಸ್ಕೊಳ್ಳಿಕ್ಕೆ ತಯಾರಾಗಿದ್ದಾರೆ. ಯಾಕಂದ್ರೆ ನಾನು ಇರೋದು ಮುಂಬೈಯಲ್ಲಿ, ನಾನು ಚಾರ್ಟರ್ಡ್ ಅಕೌಂಟೆಂಟ್, ನಮ್ಮದು ಪ್ರಾಕ್ಟೀಸಿಂಗ್ ನಡೀತಾ ಇದೆ, ಬಂದ್ ಮಾಡಲಿಲ್ಲ ಈಗ. ಮತ್ತೆ ಆಶ್ರಯಧಾಮದಲ್ಲಿ ನಮ್ಮದು ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ಮದೇ ಫ್ಯಾಮಿಲಿಯಲ್ಲಿ, ನಾವ್ಯಾವ ಡೊನೇಷನ್ ತೆಗೆದುಕೊಂಡು ಹೋಗಿಲ್ಲ, ಅದ್ರದ್ದು ನಾವು ಯಾರು ಕೊಡೋದಿಲ್ಲ. ನಾವು ಅವರಿಗೆ ಏನು ಖರ್ಚಾಗುತ್ತೋ ಅದನ್ನು ಕೊಡಬೇಕು. ಈಗ ಸಾಧಾರಣ ಒಂದು 15,000 ಖರ್ಚಾಗ್ಬೋದು ಅಂತ ಒಂದು ಅಂದಾಜಾಗಿ ಶುರು ಮಾಡಿದ್ದೇವೆ. ಮತ್ತೆ ಎಲ್ಲರ ಹತ್ರ ನಾವು ರಿಫಂಡಬಲ್ ಡಿಪಾಸಿಟ್ ತೆಗೊಳ್ತೇವೆ. ಯಾಕಂದರೆ ಹಿರಿಯರು ಯಾರಾದರೂ ಏನಾದರೂ ಹೆಲ್ತ್ ಪ್ರಾಬ್ಲಮ್ ಏನಾದರೂ ಆದರೆ ಆಗ ನಮಗೆ ಖರ್ಚು ಮಾಡ್ತಾರೆ. ಅಂಥದ್ದು ಏನಾದ್ರು ಖರ್ಚಾದರೆ ಅದು ಮತ್ತೆ ಅದನ್ನು ಡಿಪಾಸಿಟ್ನಲ್ಲಿ ಅಡ್ಜಸ್ಟ್ ಮಾಡಿ ಮತ್ತೆ ರಿಟರ್ನ್ ಮಾಡಬೇಕು. ಆ ಪ್ರಕಾರ ನಮ್ಮದು ಪ್ಯೂರ್ ವೆಜಿಟೇರಿಯನ್, ಖಾಲಿ ವೆಜಿಟೇರಿಯನ್ ಅಡುಗೆ ಮಾತ್ರ ಅಲ್ಲ, ನಾವು ನಮ್ಮ ಸಂಘದ ಒಳಗೆ ನಾನ್ ವೆಜಿಟೇರಿಯನ್ ತಿನ್ನಲಿಕ್ಕೂ ಬಿಡುವುದಿಲ್ಲ, ಆ ಪ್ರಕಾರ ಮಾಡ್ತಿದ್ದೇವೆ. ಮತ್ತೆ ಅಡಿಗೆ ಎಲ್ಲ ನಮ್ಮವರೇ ಅಂದರೆ ಬ್ರಾಹ್ಮಣರೇ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೇವೆ, ಬೇರೆ ಏನಿಲ್ಲ. ಮತ್ತೆ ಈ ಪ್ರಕಾರ ಅದು ಆಶ್ರಯಧಾಮ. ಮತ್ತೆ ನರ್ಸಿಂಗ್ ಹೋಮ್ ಅದರ ಬಗ್ಗೆ ಡಾಕ್ಟರ್ ಹೇಳ್ತಾರೆ ಏನೇನು ನರ್ಸಿಂಗ್ ಏನೇನು ಫೆಸಿಲಿಟಿ ಇದೆ. ಆಶ್ರಯಧಾಮ ಮತ್ತು ಕೃಷ್ಣವೇಣಿ ಆಯುರ್ವೇದ ಆಸ್ಪತ್ರೆ ಇನ್ನು ನಾಡ್ದು 15ನೇ ತಾರೀಕಿಗೆ ಲೋಕಾರ್ಪಣೆ ಆಗ್ತಾ ಇದೆ. ಕೃಷ್ಣಾಪುರ ಮಠದ ಶ್ರೀ ವಿದ್ಯಾಸಾಗರ ತೀರ್ಥ ಸ್ವಾಮೀಜಿಯವರಿಂದ ದಿವ್ಯ ಹಸ್ತದಿಂದ ಅದರ ಲೋಕಾರ್ಪಣೆ ಮಾಡಲಿದ್ದೇವೆ. ನಾವು ಒಂದು ಒಳ್ಳೆಯ ಉದ್ದೇಶದಿಂದ, ನಾನು 38 ವರ್ಷದ ಆಯುರ್ವೇದದ ಅನುಭವ ಇರುವ ಒಬ್ಬ ವೈದ್ಯ, ಮೂಡುಬಿದ್ರೆ ಆಳ್ವಾಸ್ ಹಾಗೂ ಮೈಸೂರು JSS ಆಯುರ್ವೇದ ಕಾಲೇಜು ಮತ್ತು ಎನಪೋಯಿ ಆಯುರ್ವೇದ ಕಾಲೇಜುಗಳಲ್ಲಿ ಕೆಲಸಗಳನ್ನು ಮಾಡಿ ಈಗ ರಿಟೈರ್ ಆಗಿ ಈ ಒಂದು ಉತ್ತಮ ಕೆಲಸಕ್ಕೆ ಇವರಿಗೊಂದು ಹೆಲ್ಪ್ ಮಾಡಬೇಕು ಅಥವಾ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದಕ್ಕೆ ಸೇರಿಕೊಳ್ತಾ ಇದ್ದೇನೆ. ನಮ್ಮ ಉದ್ದೇಶ ಇವರು ಹೇಳಿದಾಗೆ ಹಿರಿಯ ನಾಗರಿಕರಿರುವಾಗ ಆರೋಗ್ಯ ಯಾವಾಗ ಮುಖ್ಯ. ಆರೋಗ್ಯ ಮತ್ತೆ ನಾವು ಸಾಯುವವರೆಗೆ ದೀರ್ಘಾಯುಷ್ಯ ಅಂತ ಆಯುರ್ವೇದದಲ್ಲಿ ಹೇಳಿದ್ದೆ ಹಾಗೆ ದೀರ್ಘಾಯುಷ್ಯ ಇರಬೇಕು. ದೀರ್ಘಾಯುಷ್ಯ ಅಂದ್ರೆ ನಾವೊಂದು ಇದ್ದ ರಂಧ್ರಗಳಲ್ಲಿ ಒಂದೊಂದು ಟ್ಯೂಬ್ ಅನ್ನು ಹಾಕಿ ಅವರು ಜೀವ ಇದ್ದಾರೆ ಅಂತ ಹೇಳುದಲ್ಲ, ಇರುವಷ್ಟು ದಿನ ನಾವು ಆರೋಗ್ಯವಂತರಾಗಿ ಸುಖದಿಂದ ಇರಬೇಕು ಅಂತ. ಹಿರಿಯರ ಆಶ್ರಯಧಾಮದ ಉದ್ದೇಶವೂ ಹಾಗೆ, ಎಲ್ಲರೂ ಬಂದು ಇದ್ದವರೆಲ್ಲ ಅವರು ಸುಖದಿಂದ ಜೀವನವನ್ನು ನಡೆಸಬೇಕು ಹಾಗೂ ಅವರ ಆರೋಗ್ಯವನ್ನು ನಾವು ಯಾವಾಗಲೂ ನೋಡ್ತಾ ಇರಬೇಕು ಅಂತ ಇದೊಂದು ಆ ಉದ್ದೇಶದಿಂದ ಆಯುರ್ವೇದ ಆಸ್ಪತ್ರೆಯನ್ನು ಶುರು ಮಾಡ್ತಾರೆ. ಅವರ ಎಲ್ಲರ ಆರೋಗ್ಯವನ್ನು ನಾವು ಚೆಕ್ ಮಾಡ್ತಾ ಇರಬೇಕು. ಅದೇ ತರ ಬೇರೆ ಕೂಡ ಹತ್ತಿರದವರು ಯಾರಾದ್ರೂ ಬಂದ್ರೆ ಆಯುರ್ವೇದದ ಎಲ್ಲಾ ವಿಧದ ಟ್ರೀಟ್ಮೆಂಟ್ಗಳನ್ನು, ಅದು ರೋಗ ಇರ್ಬೋದು ಅಥವಾ ರೋಗ ಇಲ್ಲದೆ ಇರ್ಬೋದು, ಉತ್ತಮ ಸಲಹೆಗಳನ್ನೆಲ್ಲ ಕೊಡಬೇಕು ಅಂತ ನಾವು ಉದ್ದೇಶದಿಂದ ಆಯುರ್ವೇದ ಡೇ ಕೇರ್ ಸೆಂಟರ್ ಅನ್ನು ಈಗ ಶುರು ಮಾಡಿದ್ದೇವೆ. ಇಲ್ಲಿ ಪಂಚಕರ್ಮದಂತಹ ಆಯುರ್ವೇದ ಚಿಕಿತ್ಸೆಗಳು, ಅದೇ ರೀತಿ ಬೇರೆ ಕೆಲವು ಅಭ್ಯಂಗ, ಈಗ ಹೆಲ್ತ್ ಅನ್ನು ಮೇಂಟೈನ್ ಮಾಡ್ಲಿಕ್ಕೆ ವಾರಕ್ಕೆ ಒಂದು ದಿವಸ ಬಂದು ಅಭ್ಯಂಗ ಮಾಡಿಕೊಡುವವರು ಅಥವಾ ಬೇರೆ ವಿಧದ ಶಿರೋಧಾರ ಅಂತ, ಸ್ಟ್ರೆಸ್ ಇರುವವರೆಲ್ಲ ಶಿರೋಧಾರ ಅಂತ ಕೆಲವು ಬೇರೆ ಬೇರೆ ಆಯುರ್ವೇದ ಟ್ರೀಟ್ಮೆಂಟ್ ಎಲ್ಲವನ್ನು ನಿಮಗೆ ಇಲ್ಲಿ ನಾವು ತಿಳಿಸಿದ್ದೇವೆ, ಯಾವ್ಯಾವ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ ಅಂತ. ಅಂತ ಎಲ್ಲ ಚಿಕಿತ್ಸಾ ವಿಧಾನಗಳನ್ನು ಒಂದು ಜನರಿಗೆ ಕೈಗೆ ಎಟಕುವ ರೇಟ್ ನಲ್ಲಿ ಮಾಡಬೇಕು ಅಂತ ಉದ್ದೇಶದಿಂದ ಮಾಡಿದ್ದೇವೆ. ನಮ್ದೇನು ಲಾಭ ಮಾಡುವಂತ ದೃಷ್ಟಿ ಅಲ್ಲ. ಆ ರೀತಿಯಿಂದ ಒಂದು 2 ವೈದ್ಯರು ಕೂಡ ಇರ್ತೇವೆ. ಬೆಳಿಗ್ಗೆ 9ರಿಂದ 5ರವರೆಗೆ ಈಗ ಸದ್ಯಕ್ಕೆ. ಮುಂದಕ್ಕೆ ನೋಡ್ಕೊಂಡು ನಾವು ಇದನ್ನು ಇನ್ಪೇಷಂಟ್ಗಳನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಎಲ್ಲ ವಿಧದ ಕ್ರಾನಿಕ್ ಡಿಸೀಸ್ಗಳಿಗೆ ಟ್ರೀಟ್ಮೆಂಟ್
ಮಾಡಬೇಕು ಅಂತ ಇದ್ದೇವೆ. ಅದೇ ರೀತಿಯಲ್ಲಿ ರೋಗಿಗಳನ್ನು ತಪಾಸಣೆ ಮಾಡಿ ಅವರಿಗೆ ಕೆಲವೊಬ್ಬರಿಗೆ ಟ್ರೀಟ್ಮೆಂಟ್ ಬೇಕಾದಲ್ಲಿ ಅವರನ್ನು ರೆಫರ್ ಕೂಡ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ನಮ್ಮ ಉದ್ದೇಶದಿಂದ ಸದುದ್ದೇಶದಿಂದ ಈ ಆಸ್ಪತ್ರೆಯನ್ನು ಶುರು ಮಾಡ್ತಾ ಇದ್ದೇವೆ. ಕ್ಲಾಸ್ಮೇಟ್ಸ್ SLC ವರೆಗೆ ಓದಿದವರು. ಹಾಗೆ ನನಗೆ 38-40 ವರ್ಷಗಳ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿದೆ. ನಮ್ಮ ಡಾಕ್ಟರ್ ಇದಾಗೆ ಹರಿದಾಸ್ಪತ್ರೆ ಅಲ್ಲಿ ಬಹಳ ಒಂದು ಒಳ್ಳೆಯ ಉದ್ದೇಶದಿಂದ ಸಮಾಜಕ್ಕೆ ಉಪಯೋಗವಾಗಲಿ ಅಂತ. ಯಾಕಂದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ ದಾಸ ಹೇಳ್ತಾರೆ. ಹಾಗಾಗಿ ಅಂತಹ ಒಂದು ಒಳ್ಳೆಯ ಒಂದು ಉಪಯೋಗವಾಗುವಂತಹ ದೊಡ್ಡ ಕೆಲಸ ಕಲಿತಿದ್ದಾರೆ. ಹಾಗೆ ನಾವೆಲ್ಲ ಕೈ ಜೋಡಿಸಬೇಕು ಅಂತ ಹೇಳ್ಕೊಂಡು ನಾನು ಭಾಳಷ್ಟು ಜನರ ಹತ್ರ ಮಾತಾಡಿದಾಗ ಎಲ್ಲರೂ ಹೇಳೋದಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗಿನ ಸಿಚುವೇಶನ್ನಲ್ಲಿ ವೃದ್ಧಾಶ್ರಮ ಭಾಳ ಅಗತ್ಯ. ಯಾಕಂದರೆ ಮಕ್ಕಳೆಲ್ಲ ಮಾರಿಯಲ್ಲಿದ್ದಾರೆ, ನಮ್ಮ ನೋಡ್ಕೊಳ್ಳೋರಿಲ್ಲ. ಹಾಗೆ ಹೆಚ್ಚಿನ ಖರ್ಚು ವೆಚ್ಚಗಳು ಭರಿಸದೆ ಬಹಳ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಸುಸಜ್ಜಿತ ಹಿರಿಯರ ನಿವಾಸವನ್ನು ಮಾಡಿದ್ದಾರೆ. ಅದರದೊಂದು ಮೇಲುಸ್ತುವಾರಿಯನ್ನು ನಾನು ನೋಡ್ಕೊಳ್ತಾ ಇದ್ದೇನೆ. ಬಹಳ ಚೆನ್ನಾಗಿ ಹೋಗ್ತಾ ಇದೆ ಆಸ್ಪತ್ರೆ. ತಮ್ಮ ಅನುಕೂಲದ ಒಂದ್ಸಲ 15 ತಾರೀಕು ಖಂಡಿತ ಬರಬೇಕು ನೀವು. ಯಾಕಂದರೆ ಬಹಳ ಮುತುವರ್ಜಿ ವಹಿಸಿಕೊಂಡು ಎಲ್ಲ ಸಿಂಗಲ್ ರೂಮ್ ಆಗಿರ್ಬೋದು, ಡಬಲ್ ರೂಮ್ ಆಗಿರ್ಬೋದು, ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅವರಿಗೆ ಹಿರಿಯರಿಗೆ ಅಡ್ಮಿಷನ್ ಆದರೆ ಏನೂ ತೊಂದರೆ ಆಗದಾಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಮುಖಾಂತರ. ಹಾಗೆ ಇದೊಂದು ಸಮಾಜ ಸೇವೆ. ಸಮಾಜ ಸೇವೆಯಲ್ಲಿ ನಾವೆಲ್ಲ ಕೈ ಜೋಡಿಸೋಣ. ಇದಕ್ಕೆ ತಾವು ಆದಷ್ಟು ಪಬ್ಲಿಸಿಟಿ ಕೊಟ್ಟು ಇದರ ಸದುಪಯೋಗ ನಮ್ಮ ಸೊಸೈಟಿಗೆ ಆಗಬೇಕು. ಯಾಕಂದರೆ ಇಷ್ಟೆಲ್ಲ ಇದು ಒಂದು 5 ಕೋಟಿ ಪ್ರಾಜೆಕ್ಟ್. ಸೊ ಹಾಗಾಗಿ ಈ ಒಂದು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡುವಾಗ ನಮಗೆ ಹಿರಿಯರು ಅದಕ್ಕೆ ಬಂದು ಅದನ್ನು ನೆಲೆಸಿಕೊಂಡು ಒಳ್ಳೆಯ ಆಸ್ಪತ್ರೆಯಲ್ಲಿ ವಿದ್ಯರಿಂದ ತಪಾಸಣೆ ಇದೆಲ್ಲ ಸದುಪಯೋಗ ಆದರೆ ಖಂಡಿತಕ್ಕೂ ಸಾರ್ಥಕ, ಸಮಾಜಕ್ಕೆ ಸೇವೆ ಆಗ್ತದೆ. ಹಾಗಾಗಿ ನಾವೆಲ್ಲ ಒಟ್ಟು ಸೇರಿ ಅದನ್ನು ಬೆಳೆಸುವ ತಮ್ಮ ಒಂದು ಅನುಭವ ಇದೆ, ತಮ್ಮ ಒಂದು ಸಹಾಯ ನಮಗೆ ಅಗತ್ಯ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರನ್ನು 15ನೇ ತಾರೀಕು ಇದರ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಂದು ಇದನ್ನು ಕವರ್ ಮಾಡಿ ಪಬ್ಲಿಸಿಟಿ ಕೊಟ್ಟು ಈ ಒಂದು ನಾವು ಏನು ಸದುದ್ದೇಶದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಅದು ಜನರಿಗೆ ಮುಟ್ಟುವಂತಹ ಕೆಲಸವನ್ನು ತಾವು ಮಾಡಬೇಕು ಅಂತ ಬಲಿಕೆ.